ನಮಸ್ತೆ ಎಲ್ಲರಿಗೂ ಆಲಿಸ್ವೆಲ್ ಜೀರನೇನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತೊಂದು ತರಕಾರಿ ಪಲ್ಯ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ಏನೇನು ಆಗ್ತದೆ ಅಂದರೆ ಬೀನ್ಸು, ಆಲೂಗೆಡ್ಡೆ, ಮುಳುಗಾಯಿ ಮತ್ತು ಕಡಲೆಕಾಳು ಸ್ಪೆಷಲಾಗಿ ಒಂದು ತಪ್ಪಿರಿ 2 ಕ್ಯಾರೆಟು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋದು ಎಲ್ಲದೂ ಹೆಚ್ಚಿಟ್ಕೊಂಡಿದ್ದೀನಿ. ಮೊದಲನೇದಾಗಿ ಒಗ್ಗರಣೆಗೆ ಈರುಳ್ಳಿ, ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಸಾಸಿವೆ ಹಾಕ್ಕೊಂಡು ಚೆನ್ನಾಗಿ ಚಿಟಪಟ ಅಂತ ಸಿಡಿಸ್ಕೊಂಡು ಹಾಕ್ಕೊಳ್ತೀನಿ. ನಂತರ ತರಕಾರಿ ಕಟ್ ಮಾಡ್ಕೊಂಡಿರ್ತೀನಲ್ಲ ಅಷ್ಟು ತರಕಾರಿಗಳನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಸಣ್ಣದಾಗಿ ಹೆಚ್ಕೊಳ್ಳಿ, ತೀರಾ ದೊಡ್ಡ ಸೈಜಲ್ಲಿ ಬೇಡ. ಇದು ರೊಟ್ಟಿಗೆ ಮಾತ್ರ ತುಂಬ ಚೆನ್ನಾಗುತ್ತೆ. ಇದಕ್ಕೆ ಸ್ಪೆಷಾಲಿಟಿನೇ ಕಡಲೆಕಾಳು. ಈ ಕಡಲೆಕಾಳು ಹಾಕಿ ಮಾಡೋದ್ರಿಂದ ರೊಟ್ಟಿಗಾಗಲಿ ಅಥವಾ ಇಡ್ಲಿಗಾಗಲಿ ತುಂಬ ಚೆನ್ನಾಗಾಗುತ್ತೆ ಇದು. ಸೊ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ದಯವಿಟ್ಟು ಒಂದು ಸತಿ ಮಾಡಿ ಅಂತ ಹೇಳ್ತೀನಿ. ಎಲ್ಲ ತರಕಾರಿಗಳನ್ನ ಹಾಕ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಮಾಡ್ಕೋಬೇಕು. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಟೊಮೊಟೊನ ಹಾಕ್ಕೊಳ್ಳಿ. ಒಂದು ಟೊಮೊಟೊ ಹಾಕ್ಕೊಳ್ಳಿ ಸಾಕು. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಇದಕ್ಕೆ ಮಸಾಲೆಗೆ 1 ಈರುಳ್ಳಿ, 1 ಟೊಮೊಟೊ, ಸ್ವಲ್ಪ ಕಡಲೆ, ಒಂದು 4ರಿಂದ 5 ಸ್ಪೂನಷ್ಟು ಕಾಯಿ ತುರಿ ಹಾಕ್ಕೋಬೇಕು. ಇಷ್ಟೇ. ಇದನ್ನು ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ಳಿ. ನಂತರ ಏನು ಮಸಾಲೆ ಪದಾರ್ಥ ಏನಿರುತ್ತೆ, ಖಾರ ಪುಡಿ ಏನಿರುತ್ತೆ ಮನೇಲಿ ಅದನ್ನು ಹಾಕ್ಕೊಳ್ಳಿ. ಇದು ಮಸಾಲೆ ಹಾಕಿ ತರಕಾರಿ ಪಲ್ಯ ಮಾಡ್ತಾ ಇರೋದು ತುಂಬ ಚೆನ್ನಾಗುತ್ತೆ ಮಾತ್ರ ರೊಟ್ಟಿಗೆ. ಯಾರು ಸ್ಕಿಪ್ ಮಾತ್ರ ಮಾಡೋಕ್ಕೋಗ್ಬಿಡಿ. ಕಷ್ಟದ ಮೇಲೆ ಕಷ್ಟ ಕೊಡ್ತಾ ಇದ್ದಾನೆ ದೇವರು. ನಿಜವಾಗ್ಲೂ ಇದನ್ನು ಮಾಡ್ಬೇಕಾದ್ರೆ ವೀಡಿಯೋ ಫೋನ್ ಮತ್ತೆ ಬಿದ್ದು ಹೊಡೆದೋಗಿ ಡಿಸ್ಪ್ಲೇ ಹೋಗ್ತದೆ, ಅದರಲ್ಲೇ ಕೂಡ ಮಾಡ್ತಾಯಿದ್ದೀನಿ. ಇವಾಗ ತುಂಬ ಬೇಜಾರಾಗ್ತಾಯಿದೆ. ಇಷ್ಟು ಕಷ್ಟಪಡ್ತಾಯಿದ್ರೂ ಅದನ್ನ ಇಷ್ಟೊಂದು ಸ್ಟ್ರಗಲ್ ಮಾಡ್ತಾಯಿದ್ರು ಲೈಫಲ್ಲಿ ನಮ್ಗೆ ಯಾವುದೂ ಇದಾಗ್ತಿಲ್ವಲ್ಲ ಅಂಥೇಳಿ ಸಖತ್ತು ಬೇಜಾರಾಗ್ತದೆ ಮಾತ್ರ. ಸೊ ನಾನು ಇನ್ನು ಯಾರ ಹತ್ರ ಹೇಳ್ಕೊಳ್ಳಿ, ನಿಮ್ಮ ಹತ್ರ ಅಲ್ಲ. ಏನಾಗಲಿ ದೇವ್ರಿಗೆಲ್ಲ ಪ್ರೀತಿ ಆಗಬೇಕು. ಇರಲಿ ಬಿಡಿ, ಮನುಷ್ಯರಲ್ಲೇ ಕಷ್ಟ ಮರಕ್ಕೆ ಬರೋದು ಅಂದ್ಕೊಂಡು ಸುಮ್ಮನಾಗಬೇಕು. ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ನೆಲ್ಲ ಮಾಡ್ಕೊಂಡಾದ್ಮೇಲೆ ಹರಳುಪ್ಪು ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಸ್ವಲ್ಪ ನೀರು ಹಾಕ್ಕೋಬೇಕು ಇದಕ್ಕೆ. ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಕುದಿ ಬರ್ತಾಯಿದೆ. ಆಮೇಲೆ ಸ್ವಲ್ಪ ಗಟ್ಟಿ ಆಯಿತು ಅಂದರೆ ಬೇಕಾದ್ರೆ ನೀರು ಹಾಕ್ಕೋಬೋದು. ನಿಮಗೆ ಇವಾಗ ತೆಳ್ಳಗಬೇಕು ಅಂದರೆ ನೀರು ಹಾಕ್ಕೊಳ್ಳಿ. ಗೊಜ್ಜು ಮಾತ್ರ ಇದು ತುಂಬ ಚೆನ್ನಾಗಿರುತ್ತೆ. ರೊಟ್ಟಿಗಾಗಲಿ ಅಥವಾ ಇಡ್ಲಿಗಾಗಲಿ ತುಂಬ ಚೆನ್ನಾಗುತ್ತೆ ಈ ಗೊಜ್ಜು. ದಯವಿಟ್ಟು ಒಂದು ಸತಿ ಟ್ರೈ ಮಾಡಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಕೊಂಡು 1-2 ವಿಷಲ್ ಕೂಗಿಸಿದ್ರೆ ಸಾಕು. ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಬಂದಿದೆ. ಈಗ ಕ್ಲೋಸ್ ಮಾಡಿ 2 ವಿಷಲ್ ಕೂಗಿಸ್ಕೊಳ್ಳಿ. ನೀಟಾಗಿ ಬೆಂದಿದೆ. ಕಾಳಾಗಲಿ ತರಕಾರಿ ಆಗಲಿ. ಅಕ್ಕಿ ರೊಟ್ಟಿಗಿಂತೂ ಈ ಪಲ್ಯ ತುಂಬ ಚೆನ್ನಾಗುತ್ತೆ. ಧನ್ಯವಾದಗಳೆಲ್ಲರಿಗೂ.